ಸೀಸನಲ್ಲಿ ಅಷ್ಟೇ ಮಾಡ್ಕೋಬೋದಾದಂಥ ಒಂದು ಯುನಿಕ್ ಆಗಿರೋಂಥ ಸಾಂಬಾರ್ ರೆಸಿಪಿನ ನೋಡೋಣ. ಫ್ರೆಶ್ ಆಗಿ ಮಸಾಲೆ ರುಬ್ಬಿ ಮಾಡಿರೋ ಈ ಸಾಂಬಾರು ಅನ್ನ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಹಲಸಿನಕಾಯಿ ಬೀಜದಲ್ಲಿ ಕೂದಲು ಬೆಳವಣಿಗೆಗೆ ಬೇಕಾಗಿರೋಂಥ ಒಳ್ಳೆ ಪೋಷಕಾಂಶಗಳು ಸಹ ಇರುತ್ತೆ ಅಂತ ಹೇಳ್ತಾರೆ. ಮೊದಲಿಗೆ ಹಲಸಿನಕಾಯಿ ಬೀಜನ ಮೇಲೆ ಸಿಪ್ಪೆ ಕಲರ್ ಚೇಂಜ್ ಆಗೋವರೆಗೂ ಐ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ಜಜ್ಜಿ ಬಿಡಿಸ್ಕೊಂಡ್ರೆ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ನಂತರ ಕುಕ್ಕರ್ಗೆ ತೊಗರಿ ಬೇಳೆ, ಹಲಸಿನ ಬೀಜ, ಅರಿಶಿನ, ಉಪ್ಪು ಹಾಕ್ಕೊಂಡು 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ಬಾಣಲಿಗೆ ಅರ್ಧ ಸ್ಪೂನ್ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಕಾಳು, 1 ದೊಡ್ಡ ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಬೇಳೆ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಫ್ರೈ ಮಾಡೋದ್ರಲ್ಲೇ ಸಾಂಬಾರ್ ಟೇಸ್ಟ್ ಎಲ್ಲ ಇರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸಹ ಹಾಕ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅರ್ಧ ಕಪ್ ಹಸಿ ಕಾಯಿ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ಬೆಂದಿರೋ ಬೇಳೆನ ಸೌಟ್ ಸಹಾಯದಿಂದನೇ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆ, ಬೇಕಾಗಿರೋ ನೀರು ಹಾಗೇನೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ರೇ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರನ್ನ ಕುದಿಯೋಕ್ಕಿಟ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಹಿಂಗು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಗ್ಗರಣೆನ ಬಾಡಿಸ್ಕೊಂಡು ಸಾಂಬಾರು ಕೊಟ್ಟರೆ ಸಕ್ಕ ಟೇಸ್ಟಿಯಾಗಿರೋಂಥ ಸಾಂಬಾರು ರೆಡಿ.